Raju sir and Satyanarayana sir. Can we have the whole crew on the stage? And we like to ask Raju sir to speak a few words about it. ಎಲ್ಲರಿಗೂ ನಮಸ್ಕಾರ. ನಾನು ಬಾಲ್ಯ ಸಿನಿಮಾದ ನಿರ್ದೇಶಕ VM ರಾಜು. ಇವತ್ತು ನಾವು ತುಂಬಾ ಧನ್ಯವಾದಗಳನ್ನ ಮತ್ತೆ ಅಭಿನಂದನೆಗಳನ್ನ ತಿಳಿಸಬೇಕು. ಬೆಂಗಳೂರು ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ಆರ್ಗನೈಸರ್ ಆದಂತ ಶ್ರೀ ಉಲ್ಲಾಸ್ ಅವರಿಗೆ ಇದೇ ರೀತಿ ಸಿನಿಮಾ ಒಂದು ಹಬ್ಬಗಳನ್ನ ವರ್ಷ ಮಾಡ್ತಾ ಬರಲಿ ಅನ್ನೋದು ನಮ್ಮ ಎಲ್ಲರ ಒಂದು ಚಿತ್ರತಂಡದ ಒಂದು ಅವರಿಗೆ ಶುಭ ಹಾರೈಕೆಗಳು. ನಮ್ಮ ಸಿನಿಮಾ ಇಷ್ಟೊತ್ತು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಚಿತ್ರ ರಸಿಕರುಗಳಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಸೊ ನಮ್ಮ ಸಿನಿಮಾ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಒಂದಿಬ್ರು ಮಾತಾಡಬೇಕಂತ ನನ್ನ ಒಂದು ಮನವಿ. ಥ್ಯಾಂಕ್ ಯು. ನಮ್ಮ ಛಾಯಾಗ್ರಾಹಕರು ರಮೇಶ್ ಅವರು ಸ್ಟೇಜ್ ಮೇಲೆ ಬರಬೇಕು. ಹಾಗೆ ನಮ್ಮ ಚೀಫ್ ಗೆಸ್ಟ್ ವಿದ್ಯಾ ಅವರು ಬಂದಿದ್ದಾರೆ. ಅವರು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಅವರು ನಮ್ಮ ಚಿತ್ರತಂಡಕ್ಕೆ ಅಭಿನಂದನೆ ತಿಳಿಸೋಕೆ ಬಂದಿದ್ದಾರೆ. ಪ್ಲೀಸ್ ಕಮ್ ಆನ್ ಸ್ಟೇಜ್. ಆಮೇಲೆ ನಮ್ಮ ಸ್ನೇಹಿತರು ಜಯಪ್ರಕಾಶ್ ಅವರು ಬಹಳ ವರ್ಷಗಳಾದ್ಮೇಲೆ ನಮ್ಮ ಸಿನಿಮಾ ನೋಡಕ್ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ನಮ್ಮ ನಿರ್ಮಾಪಕರ ಸ್ನೇಹಿತರುಗಳಿಗೆ, ದೇವನಹಳ್ಳಿಯಿಂದ ಬಂದಿರೋರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ವಿನೋದ್ ಅವರು ಮಾತಾಡ್ತಾರೆ. ಮೊದಲನೇದಾಗಿ ನಮ್ಮ ಉಲ್ಲಾಸ್ ಅವರಿಗೆ ಹಾಗೆ ಮಕ್ಕಳ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2ನೇ ವರ್ಷ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆನ ಸಲ್ಲಿಸ್ತೀನಿ. ಹಾಗೆ ಇನ್ನು ತುಂಬಾ ವರ್ಷ ಆಗ್ಲಿ ನಮ್ಮಂತ ಕಲಾವಿದರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಒಂದ್ಸರಿ ಫಿಲಂ ಥಿಯೇಟರ್ ರಿಲೀಸ್ ಆದ್ಮೇಲೂ ಇನ್ನೊಂದ್ಸತಿ ನಾವು ಸ್ಕ್ರೀನಿಂಗ್ ನೋಡ್ಬೇಕು ಅಂದ್ರೆ ಈ ತರ ಚಲನಚಿತ್ರೋತ್ಸವಗಳಲ್ಲಿ ನೋಡ್ಬೋದು. ಸರ್ ನಿಮ್ಗೆ ಒಳ್ಳೇದಾಗ್ಲಿ. ಯಾಕಂದ್ರೆ ತುಂಬಾ ಜನ 1 ವರ್ಷ ಆಗಿರುತ್ತೆ, 1.5 ವರ್ಷ ಆಗಿರುತ್ತೆ ಥಿಯೇಟರ್ ರಿಲೀಸ್ ಆಗಿ. ಅದಾದ ನಂತರ ನಮಗೆ ಆಪ್ಷನ್ಸ್ ಇರಲ್ಲ ನೋಡೋದಕ್ಕೆ. ಸೊ ನಿಮ್ಮಿಂದ ಈ ತರ ಆಪ್ಷನ್ ಸಿಗ್ತಾ ಇದೆ. ಇನ್ನು ಹೆಚ್ಚಿನ ಮುಂದಿನ ವರ್ಷದಲ್ಲಿ ಇನ್ನು ಹೆಚ್ಚಿನ ಚಲನಚಿತ್ರಗಳು ಬರಲಿ. ದೇಶಗಳಿಂದ, ರಾಜ್ಯಗಳಿಂದ, ಎಲ್ಲಾ ಭಾಷೆಗಳಿಂದ ಮಕ್ಕಳ ಚಲನಚಿತ್ರಗಳನ್ನು ಆಯ್ಕೆ ಮಾಡಿ ನಮ್ಮ ಕರ್ನಾಟಕದಲ್ಲಿರುವ ಆಡಿಯನ್ಸ್ಗೆ ತೋರಿಸಿ ಅಂತ ಹೇಳ್ತೀನಿ. ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಚಲನಚಿತ್ರ ಮಾಡುವುದು ಅದೊಂದು ಯಶಸ್ವಿ ಕಾಣಬೇಕು ಅಂದ್ರೆ ನಮ್ಮ ಆತ್ಮೀಯರಾದಂತ ಎಲ್ಲ ಆಡಿಯನ್ಸ್ ಹಾಗೆ ಸ್ನೇಹಿತರಿಂದ ಅದು ಯಶಸ್ವಿ ಆಗೋದು. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ದೆಲ್ಲ ಕೆಲಸದಲ್ಲಿ ಎಷ್ಟೊಂದು ಕೆಲಸಗಳಿದ್ರು ಈ ತರ ನಿಮ್ಮ ಟೈಮ್ ನಮಗೋಸ್ಕರ ಸ್ಪೆಂಡ್ ಮಾಡಿದೀರಾ. ಥ್ಯಾಂಕ್ ಯು. ಹಾಗೆ ಈ ಚಲನಚಿತ್ರ ಆಲ್ರೆಡಿ ಥಿಯೇಟರ್ ರಿಲೀಸ್ ಆಗಿದೆ. ನಾವು 1 ವಾರ ಒಳ್ಳೊಳ್ಳೆ ಬಜೆಕ್ಟಿಂಗ್ ಮೂವಿಗಳು, ತುಂಬಾ ಕಮರ್ಷಿಯಲ್ ಮೂವಿಗಳು 1 ವಾರ ಥಿಯೇಟರ್ ಅಲ್ಲಿ ಉಳ್ಕೊಂಡ್ರೆ ಹೆಚ್ಚು. ಆ ತರದ್ರಲ್ಲಿ ನಮ್ಮ ಮೂವಿ 2 ವಾರ ಓಡಿದೆ ಗಾಂಧಿನಗರದಲ್ಲಿ. ಅದು ತುಂಬಾ ಖುಷಿ ಕೊಡುತ್ತೆ. ಇದೆಲ್ಲ ನಮ್ಮ ಡೈರೆಕ್ಟರ್ ಸರ್ ಹಾಗೂ ನಮ್ಮ ಪ್ರೊಡ್ಯೂಸರ್ ಅವರ ಒಂದು ಶ್ರದ್ಧೆ ಹಾಗೂ ಅವರ ಶ್ರಮ ಇಲ್ಲಿ ಕಾಣುತ್ತೆ. ಹಾಗೆ ನನಗೆ ಈ ಚಲನಚಿತ್ರಕ್ಕೆ ನಾನು ಆಯ್ಕೆ ಆಗೋದಕ್ಕೆ ಯಾವತ್ತೂ ವೇದಿಕೆ ಮೇಲೆ ಸಿಕ್ಕಿರಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಅತ್ಯುತ್ತಮವಾದ ತಂಡನ ಪರಿಚಯ ಮಾಡಿಕೊಟ್ರಿ ನಮ್ಗೆ. ಹಾಗೆ ಇನ್ನು ನಂತರ ನೆಕ್ಸ್ಟ್ ನಿಮ್ಗೆ ಯಾರಾದ್ರೂ ಹತ್ರದಲ್ಲಿ ಸ್ಕೂಲ್ಗಳು ಗೊತ್ತಿದ್ರೆ ನಾವು ಈ ತರ ಸ್ಕ್ರೀನಿಂಗ್ ಮಾಡಬಹುದು. ಸೊ ನಿಮ್ಗೆ ನಿಮ್ಮ ಮಕ್ಕಳು ಓದ್ತಾ ಇರೋಂಥ ಸ್ಕೂಲ್ಗಳಲ್ಲಿ ದಯವಿಟ್ಟು ನಿಮಗೆ ಚಲನಚಿತ್ರ ಇಷ್ಟ ಆಗಿದ್ರೆ ಅಪ್ರೋಚ್ ಮಾಡಿ. ಆ ಶಾಲೆಗಳಿಗೆ ನಾವು ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರು ಬಂದು ಭೇಟಿ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಸಿನ್ ಬ್ರದರ್ ನಾಗರಾಜ್ ಅವರು ಬಂದಿರೋ ಊರಿಂದ ಅವ್ರಿಗೂ ಧನ್ಯವಾದಗಳು. ನಮ್ಮ ಸೀನಿಯರ್ ನಿರ್ದೇಶಕರು ಚಿಕ್ಕಣ್ಣವರು ಅವರು ಆಗಮಿಸಿದ್ದಾರೆ, ಸಿನಿಮಾ ನೋಡಿದ್ದಾರೆ. ತದನಂತರ ಅವರು 1-2 ಮಾತು ಮಾತಾಡ್ತಾರೆ. ಸ್ಟೇಜ್ ಮೇಲೆ ಬರಬೇಕು ಚಿಕ್ಕಣ್ಣವರು. ಈಗ ವಿದ್ಯಾ ಚೆನ್ನಾಗಿ 2 ನಿಮಿಷ ಆಯ್ತು. ಈ ಚಿತ್ರ ಬರೀ 2 ವಾರ ಓಡ್ತು ಅನ್ನೋದಕ್ಕಿಂತ 200 ದಿನ ಓಡ್ಬೇಕಿದ್ರು. ಇಂಥ ಚಿತ್ರನ ಸಂದೇಶ ನೋಡಿ, ಎಲ್ಲಾ ಪೋಷಕರಿಗೆ ಮತ್ತು ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಹೇಗೆ ಅವರು ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ದೇಶ ಸೇವೆ ಮಾಡಬೇಕು ಅನ್ನೋ ಒಂದು ಒಳ್ಳೆ ಸಂದೇಶನೂ ಇದೆ. ಆಟ ಪಾಠಗಳಲ್ಲಿ ಎಲ್ಲಾ ಕಲೆಗಳಲ್ಲಿ ಭಾಗವಹಿಸಿ ಅವರ ಮನಸ್ಸನ್ನು ವಿಕಾಸಗೊಳಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರು ಕೀರ್ತಿ ಗಳಿಸುವಂತ ಒಳ್ಳೆ ಪ್ರಜೆಗಳಾಗಿ ಅರಳಬೇಕು ಅಂತ ನನ್ನ ಆಸೆ. ಇಷ್ಟೇ. ದಯವಿಟ್ಟು ಈಗ ಆರ್ಟಿಸ್ಟ್ ವಿದ್ಯಾ ಅವರು 1-2 ಮಾತಾಡ್ತಾರೆ. ಸಿನಿಮಾ ನೋಡಿದ್ದಾರೆ, ಸಿನಿಮಾ ಏನು ಅನಿಸ್ತು ಅಂತ. ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಬಾಲ್ಯದ ನೆನಪು ಬಂತು. ಇನ್ನೊಂದೇನು ಅಂತಂದ್ರೆ ನನ್ಗೆ ಬಹಳಷ್ಟು ಜನ ಪರಿಚಯ ಇದ್ದಾರೆ ಸ್ಕೂಲಲ್ಲಿ. ಇಂತ ಒಳ್ಳೆ ಮೂವಿ ಅಂದ್ರೆ ಒಳ್ಳೆ ಸಂದೇಶ ಇರೋಂತ ಮೂವಿ
ಮೂವಿನ ನಾನು ಇನ್ನೂ ಒಂದಿಷ್ಟು ಜನರಿಗೆ ತಲುಪಿಸುವಂತ ಕೆಲಸನ ಮಾಡ್ತೀನಿ ಸರ್. ತುಂಬಾ ಒಳ್ಳೆಯ ಒಂದು ಚಿತ್ರತಂಡ, ಅದ್ಭುತವಾಗಿ ಎಸ್ಪೆಷಲಿ ಡಾಕ್ಟರ್ ಆಗಿರ್ಬೋದು, ಇದರಲ್ಲಿ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಸೀನಿಯರ್ ಮೋಸ್ಟ್ ನಿರ್ದೇಶಕರು ಚಿಕ್ಕಣ್ಣ ಅವರು ಮಾತಾಡ್ಬೇಕಂತ ಮನವಿ ಮಾಡ್ತೀನಿ. ಸೀನಿಯರ್ ಅಂದ್ರೆ ಹೇಗೆ? ಇಲ್ಲ, ಇವತ್ತು ಆರೋಗ್ಯಕರವಾದ ಬೆಳವಣಿಗೆ ಒಂದು ಸಿನಿಮಾ ನೋಡಿದ್ವಿ ಅನಿಸ್ತು. ಸಿನಿಮಾದಲ್ಲಿ ಏನಾದ್ರು ಒಂದು ಕಂಟೆಂಟ್ ಇರಬೇಕು. ಸಿನಿಮಾ ಯಾವಾಗಲೂ ವಿದ್ಯೆ ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತಾರೆ. ಆ ಬುದ್ಧಿಗೆ ಮಳೆ ಹೊಡಿಬಾರ್ದು, ಆ ಕೆಲಸ ಮಾಡಬಾರ್ದು ಪೇರೆಂಟ್ಸು. ಒಬ್ಬ ಮಗ ಆಗಲಿ ಮಗಳಾಗಲಿ ಸರಿಯಾಗಿ ವಿದ್ಯೆ ಕಲಿಲ್ಲ ಅಂದ್ರೆ ಕಾರಣ ಅವರು ಆ ಕಡೆ ನರ್ಸಿಂಗ್ ಹೋಮ್ಗಳು ಸ್ಟಾರ್ಟ್ ಆಗ್ತದೆ. ಇವಾಗ ಓಣಿಗೆ ನರ್ಸಿಂಗ್ ಹೋಮ್ ಆಗ್ತಾವ ಇನ್ ಮುಂದೆ. ದಯವಿಟ್ಟು ಮಕ್ಕಳಿಗೆ ಅವ್ರ ಇಷ್ಟಕ್ಕೆ ಬಿಡಿ, ಅವ್ರನ್ನ ಪ್ರೀತಿಯಿಂದ ಬೆಳೆಸಿ, ಅವ್ರು ಏನ್ ಕೇಳ್ತಾರೋ ಅದನ್ನ ನೋಡಿ ಅವರ ಆರೋಗ್ಯಕರ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹಾಕಿದ್ರೆ ಹಾಗಾದ್ರೂ ನೋಡ್ತಾರೆ ಅನ್ನೋ ಅಂತ ಅನಿಸ್ಬೇಕು. ಅವಾಗಾದ್ರೂ ಅವ್ರಿಗೆ ಬುದ್ಧಿ ಬರಲಿ ಪೇರೆಂಟ್ಸ್ ಅಂತ ಹೇಳಿ ಒಂದು ಮಕ್ಕಳು ಆಗಿದ್ದಾರೆ. ಈಗ ನಮ್ಮ ಸೀನಿಯರ್ ವಾಕಿಂಗ್ ಗೆಳೆಯರಾದಂತ ವಿದ್ಯಾರ್ಥಿಪುರದ ಸುಮಾರು ಜನ ಬಂದಿದ್ದಾರೆ, ಅವರಿಗೆ ಧನ್ಯವಾದಗಳು. ಆಮೇಲೆ ನಮ್ಮ ನಿರ್ದೇಶಕರು ಶಿವಶಂಕರ್ ಅವರು, ಅವ್ರಿಗೂ ಧನ್ಯವಾದಗಳು. ಒಂದೆರಡು ಮಾತಾಡ್ತಾರೆ ಈಗ. ಎಲ್ಲರಿಗೂ ನಮಸ್ಕಾರ. ನಾನು ಸಾಮಾನ್ಯವಾಗಿ ಇಂಥ ಪಬ್ಲಿಕ್ ಫಂಕ್ಷನ್ ದಲ್ಲಿ ನಾನು ಮಾತಾಡೋದಿಲ್ಲ. ಬಟ್ ಈ ಪಿಕ್ಚರ್ ನೋಡಿದ ಮೇಲೆ, ಈ ಫಿಲ್ಮ್ ನೋಡಿದ ಮೇಲೆ ನನಗೆ ಮಾತಾಡ್ಬೇಕನ್ನೋದು ಒಂದು ಸ್ಫೂರ್ತಿ ತಾನಾಗೆ ಬಂತು, ಮೂಡಿ ಬಂತು ನನಗೆ. ಅದಕ್ಕೆ ಒಂದೆರಡು ಮಾತು ಶೇರ್ ಮಾಡಲಿಕ್ಕೆ ನಾನೀಗ ಬಂದು ನಿಂತಿದ್ದೀನಿ. ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಪೇರೆಂಟ್ಸು ಎಲ್ಲಾ ಮಕ್ಕಳಿಗೂ ತೋರಿಸಿ ಇದು ಅತ್ಯಂತ ಎಲ್ಲರ ಮನಸ್ಸನ್ನು ಒಂದು ತರ ಪ್ರಭಾವಿತಗೊಳಿಸುವಂತ ಪಿಕ್ಚರ್ ಇದು. ಆಸ್ಕರ್ ಪ್ರಶಸ್ತಿ ಸಿಗಲಿಕ್ಕೆ ಯೋಗ್ಯವಾದಂತಹ ಪಿಕ್ಚರ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ. ಯಾವುದೇ ಆಯ್ತು, ಈ ನೋಡಿ ಸಯ್ಯದ್ ಭಾಯಿ ಅಂತ ಒಂದು ರೋಲ್ ತಗೊಂಡ್ಬಂದಿದ್ದಾರಲ್ಲ, ಅಂದ್ರೆ ಈ ಸೌಹಾರ್ದತೆ ಹೇಗಿರಬೇಕು ನಮ್ಮಲ್ಲಿ. ಒಂದು ಈಗ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಇರ್ತಾರೆ. ಸೊ ನಮ್ಮಲ್ಲಿ ನಾವು ಭೇದ ಭಾವ ಕಲ್ಪಿಸಿಕೊಳ್ಳಬಾರದು. ಎಲ್ಲರೂ ಒಂದೇ, ಜಾತಿ ಮತ ಪಂಥ ಇವು ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ ಅನ್ನುವಂಥದ್ದು ಈ ಮಹತ್ವದ ದೊಡ್ಡ ಪಾಠವನ್ನ ಈ ಪಿಕ್ಚರ್ ಹೇಳಿಕೊಡ್ತದೆ. ಇದು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಎಲ್ಲರಿಗೂ ಪ್ರೇಕ್ಷಕರಿಗೆ ಇದು ಎಲ್ಲ ಕಡೆಗೂ ಹಳ್ಳಿಗೂ ಹೋಗಿ ಎಲ್ಲ ಮನೆಗೂ ತಲುಪಬೇಕು ಈ ಪಿಕ್ಚರ್ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಈಗಾಗಲೇ ನಮ್ಮ ಸಿನಿಮಾ 4 ಕಡೆ ಪ್ರಶಸ್ತಿ ಗಳಿಸ್ಕೊಂಡು ಬಂದಿದೆ. ಸೊ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಉಲ್ಲಾಸ್ ಅವರು ಅದನ್ನು ಗುರುತಿಸಿರೋದು ನಮ್ಮ ಒಂದು ಹೆಮ್ಮೆ. ಸೊ ಇಲ್ಲಿ ನಮ್ಮ ಸಿನಿಮಾಗೆ ಒಂದು ಒಳ್ಳೆ ಮಾನ್ಯತೆ ಸಿಕ್ಕಿದೆ ಅಂತ ನಮ್ಮೆಲ್ಲ ಒಂದು ಅನಿಸಿಕೆ. ಮುಂದಿನ ದಿನಗಳಲ್ಲಿ ಉಲ್ಲಾಸ್ ಸ್ಕೂಲ್ ಆಫ್ ಆಕ್ಟಿಂಗ್ ಕ್ಲಾಸಸ್ ಅವ್ರದ್ದು ಮತ್ತೆ ಅವರ ಫಿಲ್ಮ್ ಫೆಸ್ಟಿವಲ್ಸ್ ಇದೇ ರೀತಿ ಚೆನ್ನಾಗಿ ನಡೀಲಿ ಅಂದ್ಬಿಟ್ಟು ನಮ್ಮ ಎಲ್ಲ ಬಾಲ್ಯ ಚಿತ್ರತಂಡದಿಂದ ಅವರಿಗೆ ಒಂದು ಹಾರೈಕೆಗಳು ಕೊಡೋಣ, ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. Thank you, and thank you Harshita madam for getting all your kids with us. Thank you.